ಒಂದು ಭ್ರಷ್ಟ ಸರ್ಕಾರಿ ಕಚೇರಿ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗತ್ತೆ? ಆ ಟೇಬಲ್ ಕೆಳಗೆ ಯಾರಿಗೂ ಗೊತ್ತಾಗ್ದ ಹಾಗೆ ಲಂಚ ಇಸ್ಕೊಳ್ಳೋ ತೀರಾ ಹಳೇ ಸ್ಟೈಲ್ ಅಲ್ವಾ? ಹೌದು, ಖಂಡಿತ. ಆ ಫೈಲ್ ಕೆಳಗಡೆ ದುಡ್ಡಿಡೋದು ಅಥವಾ ಯಾವುದೋ ಟೀ ಕುಡಿಯೋ ನೆಪದಲ್ಲಿ ಹೊರಗೋಗಿ ಹಣ ಇಸ್ಕೊಳ್ಳೋದು, ಇವೆಲ್ಲ ನಾವು ಹಿಂದಿನಿಂದಲೂ ನೋಡ್ಕೊಂಡು ಬಂದಿರೋ ವಿಚಾರಗಳು. ಆದ್ರೆ ಭ್ರಷ್ಟಾಚಾರ ಅನ್ನೋದು ಒಂಥರ ಅಪಾಯಕಾರಿ ವೈರಸ್ ಇದ್ದಾಗೆ ಅನ್ಸತ್ತೆ. ಔಷಧಿಯಿಂದ ತಪ್ಪಿಸ್ಕೊಳ್ಳೋಕೆ ಅದು ಹೇಗೆ ತನ್ನ ರೂಪನ ಪದೇ ಪದೇ ಬದಲಾಯಿಸ್ಕೊಳುತ್ತೋ ಹಾಗೆ ಭ್ರಷ್ಟಾಚಾರ ಕೂಡ ಈಗ ಒಂದು ಹೊಸ ಡಿಜಿಟಲ್ ಮುಖವಾಡ ಹಾಕೊಂಡಿದೆ. ನಿಜ, ನೀವು ಹೇಳಿದ್ದು ಕರೆಕ್ಟ್. ಈ ಡಿಜಿಟಲ್ ಮುಖವಾಡ ಅಂದ್ರೆ ಕೇವಲ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲ, ಇದು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ಬಹುದೊಡ್ಡ ಹುನ್ನಾರ. ಸೊ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದನ್ನೇ ಬಿಡಿಸಿ ನೋಡೋಣ. ಲಂಚದ ಹಣ ವಸೂಲಿ ಮಾಡೋಕೆ ಯಾವುದೋ ಅನಾಮಧೇಯ ದಲ್ಲಾಳಿಯ ಬದಲು ಒಂದು ಊರಿನ ಯೂಟ್ಯೂಬರನ್ನೇ ಕಲೆಕ್ಷನ್ ಏಜೆಂಟ್ ಆಗಿ ನೇಮಿಸ್ಕೊಂಡ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಕೇಳೋದಕ್ಕೆ ಇದೊಂದು ಸಿನಿಮಾ ಕಥೆ ತರಹ ಅನ್ನಿಸ್ಬಹುದು, ಆದರೆ ಇದು ಕಟ್ಟುಕಥೆ ಅಲ್ಲ. ನಮ್ಮ ಮುಂದಿರುವ ಮೂಲಗಳ ಪ್ರಕಾರ ಇದು 2026ರ ಏಪ್ರಿಲ್ 17ರಂದು ನೆಲಮಂಗಲದಲ್ಲಿ ನಡೆದ ಒಂದು ಅತ್ಯಂತ ಆಘಾತಕಾರಿ ಲೋಕಾಯುಕ್ತ ದಾಳಿಯ ನೈಜ ವರದಿ. ಎಕ್ಸಾಕ್ಟ್ಲಿ. ಭ್ರಷ್ಟಾಚಾರ ಈಗ ಕೇವಲ ಕಚೇರಿಯ 4 ಗೋಡೆಗಳ ನಡುವೆ ನಡೆಯುವ ಗುಪ್ತ ವ್ಯವಹಾರವಾಗಿ ಉಳಿದಿಲ್ಲ. ಹೊಸ ತಂತ್ರಜ್ಞಾನ ಮತ್ತು ಈ ಡಿಜಿಟಲ್ ವೃತ್ತಿಗಳನ್ನ ಅಂದ್ರೆ ಯೂಟ್ಯೂಬರ್ಗಳನ್ನ ತಮ್ಮ ರಕ್ಷಣಾ ಕವಚವಾಗಿ ಭ್ರಷ್ಟರು ಹೇಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು. ಖಂಡಿತ. ಈ ವರದಿಗಳನ್ನ ಓದಿದಾಗ ನಮಗೆ ಸ್ಪಷ್ಟವಾಗುವುದು ಒಂದೇ ವಿಷಯ: ಭ್ರಷ್ಟಾಚಾರದ ಮಾಡೆಸ್ ಆಪರೆಂಡಿ ಅಂದ್ರೆ ಅದರ ಕಾರ್ಯಾಚರಣೆಯ ವಿಧಾನ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಹೌರು, ಇದು ಕೇವಲ ಲಂಚದ ಹಣ ಕೈ ಬದಲಾಗುವ ಕಥೆ ಅಲ್ಲ ಅನ್ಸುತ್ತೆ. ನಿಜ. ತಂತ್ರಜ್ಞಾನ ಮತ್ತು ಮಾಧ್ಯಮದ ಹೆಸರನ್ನ ಬಳಸಿಕೊಂಡು ಲಂಚವನ್ನು ಒಂದು ರೀತಿಯ ಕಾನೂನುಬದ್ಧ ವ್ಯವಹಾರದಂತೆ ಬಿಂಬಿಸುವ ಪ್ರಯತ್ನ ಇದು. ಅಂದ್ರೆ ಇದೊಂಥರ ಸಿನಿಮಾಗಳಲ್ಲಿ ತೋರಿಸುವ ಮನಿ ಲಾಂಡರಿಂಗ್ ಇದ್ದ ಹಾಗೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ ಅದೇ ಕಾನ್ಸೆಪ್ಟ್. ಕಪ್ಪು ಹಣವನ್ನು ನೇರವಾಗಿ ಬ್ಯಾಂಕಿಗೆ ಹಾಕುವ ಬದಲು ಯಾವುದೋ ನಕಲಿ ಕಂಪನಿಯ ಮೂಲಕ ಲಾಭ ಬಂತು ಅಂತ ತೋರಿಸ್ತಾರಲ್ಲ, ಅದೇ ರೀತಿ ಇಲ್ಲೂ ಆಗ್ತಿದೆ. ಲಂಚದ ಹಣವನ್ನು ನೇರವಾಗಿ ಅಧಿಕಾರಿಯ ಕೈಗೆ ಕೊಡುವ ಬದಲು ಒಂದು ಡಿಜಿಟಲ್ ಮುಖವಾಡದ ಮೂಲಕ ಸಾಗಿಸಲಾಗ್ತಿದೆ. ಅದೇ ಇಲ್ಲಿನ ಪ್ರಮುಖ ಅಂಶ. ಇಂಥ ಒಂದು ಡಿಜಿಟಲ್ ಮುಖವಾಡದ ಕಥೆನೇ ಈ ನೆಲಮಂಗಲದ ಘಟನೆ. ಸೊ ನಾವು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಹೆಗ್ಗೇನಹಳ್ಳಿಯ ನಿವಾಸಿ ಫೈಜುಲ್ಲಾ ಸಾಬ್ ಅವರು ತಮ್ಮ ಜಮೀನಿನ ಖಾತಾ ಬದಲಾವಣೆಗಾಗಿ ಅರ್ಜಿ ಸಲ್ಲಿಸಿದ್ರು. ಇದು ಅವರ ಕಾನೂನುಬದ್ಧ ಹಕ್ಕು ಕೂಡ. ಹೌದು, ಖಾತಾ ಬದಲಾವಣೆ ಅನ್ನೋದು ಒಬ್ಬ ರೈತನಿಗೆ ಅತ್ಯಂತ ಅವಶ್ಯಕವಾದ ದಾಖಲೆ. ಆದ್ರೆ ಕಳಲುಘಟ್ಟ ಗ್ರಾಮ ಪಂಚಾಯತಿನ ಪಿಡಿಒ ಗೀತಾಮಣಿಯವರು ಈ ಕೇವಲ ಒಂದು ಸಹಿಗಾಗಿ ಕೇಳಿದ ಲಂಚದ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 1.5 ಲಕ್ಷ ರೂಪಾಯಿಗಳು. ಅಬ್ಬಾ, ಇಲ್ಲಿ ನಾವು ಸ್ವಲ್ಪ ಹೊತ್ತು ನಿಂತು ಯೋಚನೆ ಮಾಡಬೇಕು. ಈ ಖಾತಾ ಬದಲಾವಣೆ ಅಂದರೇನು ಮತ್ತು ಅದರ ಹಿಂದಿರುವ ಅಧಿಕಾರದ ಆಟ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಖಂಡಿತ, ದಯವಿಟ್ಟು ವಿವರಿಸಿ. ನೋಡಿ, ಒಬ್ಬ ರೈತನಿಗೆ ತನ್ನ ಜಮೀನಿನ ಖಾತಾ ಇಲ್ಲದೆ ಹೋದ್ರೆ ಆತ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಸಾಧ್ಯವಿಲ್ಲ. ಬೆಳೆ ವಿಮೆ ಬರೋದಿಲ್ಲ. ಕೊನೆಗೆ ಕಷ್ಟ ಬಂತು ಅಂತ ಆ ಜಮೀನಿನ ಮಾರಾಟ ಮಾಡೋಕ್ಕೂ ಸಾಧ್ಯವಿಲ್ಲ. ಅಂದ್ರೆ ಆತನ ಇಡೀ ಬದುಕು ಆ ಒಂದು ಕಾಗದದ ಮೇಲೆ ನಿಂತಿರುತ್ತೆ. ಎಕ್ಸಾಕ್ಟ್ಲಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಈ ದಾಖಲೆಗಳನ್ನು ನೀಡುವ ಅಂತಿಮ ಪ್ರಾಧಿಕಾರ. ಆ ಅಧಿಕಾರವೇ ಇಲ್ಲಿಯವರ ಬಂಡವಾಳವಾಗಿದೆ. ನಿಜ. 1.5 ಲಕ್ಷ ರೂಪಾಯಿ ಎನ್ನುವುದು ಗ್ರಾಮೀಣ ಭಾಗದ ಸಾಮಾನ್ಯ ರೈತನಿಗೆ ಜೀವಮಾನದ ಉಳಿತಾಯ ಆಗಿರ್ಬೋದು, ಅಥವಾ ಆತನ ಇಡೀ ವರ್ಷದ ಆದಾಯಕ್ಕಿಂತ ಹೆಚ್ಚಿರ್ಬೋದು ಅಲ್ವಾ? ಹೌದು. ಇದು ಕೇವಲ ಭ್ರಷ್ಟಾಚಾರ ಅಲ್ಲ, ಇದು ಅಧಿಕಾರಶಾಹಿಯ ಅಹಂಕಾರ ಮತ್ತು ಕ್ರೌರ್ಯದ ಸಂಕೇತ ಅಂತಾನೆ ಹೇಳಬಹುದು. ಆದ್ರೆ ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ. ಪಿಡಿಒ ಗೀತಾಮಣಿಯವರು ಆ ಹಣವನ್ನು ನೇರವಾಗಿ ತಮ್ಮ ಕಚೇರಿಗೆ ತಂದುಕೊಡಿ ಅಂತ ಕೇಳಲಿಲ್ಲ. ಇಲ್ಲ, ಅವರಲ್ಲಿ ಒಂದು ಹೊಸ ತಂತ್ರವನ್ನ ಬಳಸಿದ್ದು. ಹೌದು. ಬದಲಾಗಿ ಸ್ಥಳೀಯವಾಗಿ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಿದ್ದ ಗಂಗಾಧರ್ ಎಂಬಾತನನ್ನು ಭೇಟಿಯಾಗಲು ಅವರು ಸೂಚಿಸಿದ್ರು. ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಹೇಳಿ, ಏನ್ ಪ್ರಶ್ನೆ ಅದು? ಸ್ವಲ್ಪ ಯೋಚಿಸಿ ನೋಡಿ. ಒಂದು ವೇಳೆ ನಾನು ಒಬ್ಬ ಭ್ರಷ್ಟ ಅಧಿಕಾರಿಯಾಗಿದ್ರೆ ಲಂಚದ ಹಣವನ್ನು ಪಡೆಯಲು ನನಗೆ ಅತ್ಯಂತ ನಂಬಿಕೆಸ್ತನಾದ ಯಾರನ್ನಾದ್ರೂ ಬಳಸ್ಕೊಳ್ತಿದ್ದೆ ಅಲ್ವಾ? ಹೌದು, ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಮಾಡೋದು. ನನ್ನ ಅಣ್ಣ, ತಮ್ಮ ಅಥವಾ ಕಚೇರಿಯಲ್ಲೇ ಇರುವ ಯಾವುದಾದ್ರೂ ಗುಮಾಸ್ತ. ಇವರನ್ನು ಬಿಟ್ಟು ಊರಿನಲ್ಲಿ ಮೈಕ್ ಹಿಡಿದುಕೊಂಡು ಓಡಾಡುವ ಎಲ್ಲರಿಗೂ ಪರಿಚಯವಿರುವ ಒಬ್ಬ ಯೂಟ್ಯೂಬರನ್ನು ಕಲೆಕ್ಷನ್ ಏಜೆಂಟ್ ಆಗಿ ಮಾಡ್ಕೊಳ್ಳೋದು
ಅತಿ ದೊಡ್ಡ ರಿಸ್ಕ್ ಅಲ್ವಾ? ಮೇಲ್ನೋಟಕ್ಕೆ ನೀವು ಹೇಳಿದ ಹಾಗೆ ಇದೊಂದು ದೊಡ್ಡ ರಿಸ್ಕ್ ಅಂತಾನೆ ಅನ್ಸುತ್ತೆ. ಸುಮ್ಮನೆ ತಲೆನೋವನ್ನ ಮೈಮೇಲೆ ಇಳಿದುಕೊಂಡಾಗೆ ಕಾಣುತ್ತೆ. ಹೌದಲ್ವಾ? ಆತ ಯಾವಾಗ ಬೇಕಾದ್ರೂ ಇವರನ್ನ ಸಿಕ್ಕಾಕಿಸಬಹುದಿತ್ತು. ಆದರೆ ಇಲ್ಲಿರುವ ಅತ್ಯಂತ ಕುತೂಹಲಕಾರಿಯ ಅಂಶ ಅಂದ್ರೆ ಆ ಅಧಿಕಾರಿಯ ಲೆಕ್ಕಾಚಾರವೇ ಬೇರೆ ಇತ್ತು. ಈ ಹೊಸ ಡಿಜಿಟಲ್ ಮಾಡೆಲ್ ಕೆಲಸ ಮಾಡೋದೇ ಆ ಪ್ರೆಸ್ ಕವಚದ ಆಧಾರದ ಮೇಲೆ. ಓ, ಪ್ರೆಸ್ ಕವಚ ಅಂದ್ರೆ? ಈಗ ನೀವು ಹೇಳಿದ ಹಾಗೆ ಅಧಿಕಾರಿಯ ಅಣ್ಣನೋ ಅಥವಾ ಕಚೇರಿಯ ಗುಮ್ಮಸ್ತನೋ ಒಬ್ಬ ರೈತನಿಂದ ಹಣ ಪಡೆಯುತ್ತಿದ್ರೆ ಸಾರ್ವಜನಿಕರಿಗೆ ತಕ್ಷಣ ಅನುಮಾನ ಬರುತ್ತೆ. ಹೌದು, ಇದು ಲಂಚದ ಹಣ ಅಂತ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಏನಲ್ಲ, ಖಂಡಿತ. ಯಾರಾದ್ರೂ ಲೋಕಾಯುಕ್ತಕ್ಕೆ ದೂರು ನೀಡಿದ್ರೆ ಸಿಕ್ಕಿ ಬೀಳುವ ಸಾಧ್ಯತೆ 100% ಇರುತ್ತೆ. ಸರಿ, ಅದೇ ಯೂಟ್ಯೂಬರ್ ಹಣ ಪಡೆದ್ರೂ ಸಿಕ್ಬೀಳ್ತಾರಲ್ಲ, ಅವರಿಗೇನೋ ಕಾನೂನಿನ ವಿನಾಯಿತಿ ಇಲ್ವಲ್ಲ? ಆಹಾ, ಅಲ್ಲಿಯೇ ಇರುವುದು ಅಸಲಿ ಟ್ರಿಕ್ಕು. ಊರಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ನಡೆಸುವ ವ್ಯಕ್ತಿ ಅಂದ್ರೆ ಆತನ ಬಳಿ ಒಂದು ಕ್ಯಾಮೆರಾ ಇರುತ್ತೆ, ಒಂದು ಮೈಕ್ ಇರುತ್ತೆ. ಆತನನ್ನು ಸ್ಥಳೀಯ ಪತ್ರಕರ್ತ ಅಂತಾನೆ ಜನ ನೋಡ್ತಾರೆ. ಕರೆಕ್ಟ್. ಜನರ ದೃಷ್ಟಿಯಲ್ಲಿ ಅವನು ಮೀಡಿಯಾದವನು. ಎಕ್ಸಾಕ್ಟ್ಲಿ. ಆತನ ಖಾತೆಗೆ ಹಣ ಬಂದ್ರೆ ಅಥವಾ ಆತ ಯಾರಿಗೂ ರಸೀದಿ ಇಲ್ಲದೆ ಹಣ ಪಡೆದ್ರೆ ಯಾರಾದರೂ ಪ್ರಶ್ನಿಸಿದರೆ ಆತ ಏನ್ ಹೇಳಬಹುದು? ಸರ್, ಇದು ನಮ್ಮ ಚಾನೆಲ್ನಲ್ಲಿ ಅವರ ಅಂಗಡಿಯ ಜಾಹೀರಾತು ಹಾಕಿದ್ದಕ್ಕೆ ಕೊಟ್ಟ ಹಣ ಅಂತ ಹೇಳ್ಬೋದು. ಓ, ಅಂದ್ರೆ ಇದು ಪ್ರಮೋಷನ್ ಹಣ ಅಂತ ಅತ್ಯಂತ ಸುಲಭವಾಗಿ ಒಂದು ನಕಲಿ ಸಮರ್ಥನೆ ನೀಡಬಹುದಲ್ವಾ? ಹೌದು. ಮಾಧ್ಯಮದ ಹೆಸರಿನಲ್ಲಿರುವ ವ್ಯಕ್ತಿ ಹಣ ಪಡೆದಾಗ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತರ ಕಾಣುತ್ತದೆಯೇ ಹೊರತು ಲಂಚದ ತರ ಕಾಣುವುದಿಲ್ಲ. ಇದೇ ಭ್ರಷ್ಟ ಅಧಿಕಾರಿಗಳಿಗೆ ಬೇಕಾದ ಪರ್ಫೆಕ್ಟ್ ರಕ್ಷಣಾ ಕವಚ. ಅಬ್ಬಾ, ಅಂದ್ರೆ ಸಮಾಜದಲ್ಲಿ ಮಾಧ್ಯಮದವರ ಬಗ್ಗೆ ಇರುವ ಒಂದು ಗೌರವ ಮತ್ತು ಸ್ವಲ್ಪ ಮಟ್ಟಿನ ಭಯ ಇವೆರಡನ್ನೂ ಎನ್ಕ್ಯಾಶ್ ಮಾಡಿಕೊಳ್ಳೋ ಪ್ರಯತ್ನ ಇದು. ಖಂಡಿತ. ಜನಸಾಮಾನ್ಯರು, ಇವರು ಪ್ರೆಸ್ನರು, ಇವರತ್ರ ಯಾಕೆ ಜಗಳ ಮಾಡೋದು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಎಂಬ ಲೆಕ್ಕಾಚಾರ ಇದು. ನಿಜಕ್ಕೂ ಇದೊಂದು ವಿಚಿತ್ರವಾದ ಒಪ್ಪಂದ. ಜೊತೆಗೆ ಈ ಯೂಟ್ಯೂಬರ್ಗಳು ಸ್ಥಳೀಯ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಾರಲ್ವಾ? ಹೌದು. ಅವರ ಕ್ಯಾಮೆರಾದಿಂದ ಅಧಿಕಾರಿಗಳಿಗೆ ಉಚಿತವಾಗಿ ಪ್ರಚಾರವೂ ಸಿಗುತ್ತೆ. ಹಾಗಾಗಿ ನೀನು ನನಗೆ ಕಲೆಕ್ಷನ್ ಮಾಡಿಕೊಡು, ನಾನು ನಿನಗೆ ಆಡಳಿತದ ಒಳಗೆ ಪ್ರವೇಶಾವಕಾಶ ಕೊಡುತ್ತೇನೆ ಎಂಬ ಕೊಡುಕೊಳ್ಳುವಿಕೆಯ ನೀತಿ ಇಲ್ಲಿ ಕೆಲಸ ಮಾಡ್ತಿದೆ. ಇದು ನೈಜ ಮತ್ತು ಪ್ರಾಮಾಣಿಕ ಪತ್ರಕರ್ತರಿಗೆ ಮಾಡುವ ಬಹುದೊಡ್ಡ ಅವಮಾನ ಅಂತಾನೆ ಹೇಳ್ಬೋದು. ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನೇ ಭ್ರಷ್ಟಾಚಾರದ ಟೆಂಟ್ ಆಗಿ ಬಳಸ್ಕೊಳ್ಳೋದು ನಿಜಕ್ಕೂ ಒಂದು ಅಪಾಯಕಾರಿ ಬೆಳವಣಿಗೆ. 100% ಸತ್ಯ. ಇದೊಂದು ಭೀಕರವಾದ ಟ್ರೆಂಡ್ ಶುರುವಾಗಿದೆ. ಆದ್ರೆ ಈ ಕಥೆಯಲ್ಲಿಯೋ ಒಂದು ಸಮಾಧಾನಕರ ವಿಚಾರ ಏನಂದ್ರೆ, ಭ್ರಷ್ಟರ ಈ ಪ್ಲಾನ್ ಸಂಪೂರ್ಣವಾಗಿ ಫ್ಲಾಪ್ ಆಗುತ್ತೆ. ಫೈಜುಲ್ಲಾ ಸಾಬ್ ಅವರು ಈ ಬೆದರಿಕೆಗೆ ಮಣಿಯಲಿಲ್ಲ. ಹೌದು, ಅವರು ಹಣ ಹೊಂದಿಸುವ ಬದಲು ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಹೋಗಿ ದೂರು ನೀಡುವ ಧೈರ್ಯ ಮಾಡಿದ್ರು. ಆದ್ರೆ ಇಲ್ಲೂ ನನ್ಗೆ ಇನ್ನೊಂದು ಗೊಂದಲ ಇದೆ. ನೀವು ಹೇಳಿದ ಹಾಗೆ ಪಿಡಿಒ ಗೀತಾಮಣಿಯವರು ದುಡ್ಡನ್ನೇ ಮುಟ್ಟಿಲ್ಲ, ಅವರು ಯೂಟ್ಯೂಬರ್ ಗಂಗಾಧರ್ ಕಡೆಗೆ ಬೊಟ್ಟು ಮಾಡಿ ಸುಮ್ನಾಗಿದ್ದಾರೆ. ಲಂಚದ ಹಣ ಪಡೆಯೋದು ಗಂಗಾಧರ್. ಹೀಗಿರುವಾಗ ಕೇವಲ 3ನೇ ವ್ಯಕ್ತಿ ಹಣ ಪಡೆದ ಎಂಬ ಒಂದೇ ಕಾರಣಕ್ಕೆ ಆ ಅಧಿಕಾರಿಯನ್ನ ಬಂಧಿಸಲು ಕಾನೂನಿನಲ್ಲಿ ಅವಕಾಶ ಇದೆಯಾ? ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ಕೋರ್ಟಿನಲ್ಲಿ ಪಿಡಿಒ ನನ್ಗೂ ಆ ಹಣಕ್ಕೂ ಸಂಬಂಧವೇ ಇಲ್ಲ, ಆ ಯೂಟ್ಯೂಬರ್ ತನ್ನ ಸ್ವಂತಕ್ಕೆ ಹಣ ಪಡೆದಿದ್ದಾನೆ ಅಂತ ಸುಲಭವಾಗಿ ನುಣುಚಿಕೊಳ್ಳಬಹುದಲ್ವಾ? ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಬಹಳಷ್ಟು ಭ್ರಷ್ಟ ಅಧಿಕಾರಿಗಳು ಇದೇ ಭ್ರಮೆಯಲ್ಲಿರ್ತಾರೆ. ತಾವು ನೇರವಾಗಿ ಹಣ ಮುಟ್ಟಿಲ್ಲ ಅಂದ್ರೆ ಕಾನೂನು ತಮ್ಮನ್ನು ಏನೂ ಮಾಡಲಾರದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಅಲ್ವಾ? ಆದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೇವಲ ಹಣ ಮುಟ್ಟುವುದರ ಬಗ್ಗೆ ಮಾತ್ರ ಮಾತನಾಡೋದಿಲ್ಲ. ಅದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಥವಾ ಅಪರಾಧಿಕ ಸಂಚಿನ ಬಗ್ಗೆಲೂ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಓ, ಅಂದ್ರೆ ಇವರಿಬ್ಬರ ನಡುವೆ ಮೊದಲೇ ಒಪ್ಪಂದವಾಗಿದೆ ಎಂದು ಸಾಬೀತುಪಡಿಸುವುದು ಇಲ್ಲಿ ಮುಖ್ಯ ಆಗತ್ತಾ? ಎಕ್ಸಾಕ್ಟ್ಲಿ. ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆ ಮಾಡುವಾಗ ಕೇವಲ ಹಣದ ಮೇಲೆ ಮಾತ್ರ ಕಣ್ಣಿಟ್ಟಿರೋದಿಲ್ಲ. ಅವರು ಡಿಜಿಟಲ್ ಹೆಜ್ಜುಗುರುತುಗಳನ್ನ ಅಂದ್ರೆ ಡಿಜಿಟಲ್ ಫುಟ್ಪ್ರಿಂಟ್ಸ್ ಕೂಡ ಟ್ರ್ಯಾಕ್ ಮಾಡ್ತಾರೆ. ಅಂದ್ರೆ ಕಾಲ್ ರೆಕಾರ್ಡ್ಸ್ ಆ ತರಹನ? ಹೌದು. ಫೈಜುಲ್ಲಾ ಸಾಬ್ ಅವರು ಯೂಟ್ಯೂಬರ್ ಗಂಗಾಧರ್ನನ್ನು ಭೇಟಿಯಾದಾಗ ನಡೆದ ಸಂಭಾಷಣೆ, ಅಲ್ಲಿಂದ ಗಂಗಾಧರ್ ಪಿಡಿಒಗೆ ಮಾಡಿದ ಫೋನ್ ಕಾಲ್ಗಳು, ವಾಟ್ಸ್ಆಪ್ ಮೆಸೇಜ್ಗಳು ಇವೆಲ್ಲವನ್ನೂ ಸಾಕ್ಷ್ಯಲಾಗಿ ಕಲೆ ಹಾಕಲಾಗುತ್ತದೆ. ಓಕೆ, ಈಗ ಅರ್ಥ ಆಗ್ತಿದೆ. ಒಂದು ವೇಳೆ ಗಂಗಾಧರ್ ಫೈಜುಲ್ಲಾ ಸಾಬ್ಗೆ ಪಿಡಿಒ ಮೇಡಮ್ ಹೇಳಿದ್ದಾರೆ ಹಣ ಕೊಡಿ ಅಂತ ಫೋನಿನಲ್ಲಿ ಹೇಳಿದ್ರೆ ಮತ್ತು ಆ ರೆಕಾರ್ಡಿಂಗ್ ಲೋಕಾಯುಕ್ತರ ಬಳಿ ಇದ್ರೆ ಅದು ನೇರ ಸಾಕ್ಷ್ಯವಾಗುತ್ತೆ. ಏಪ್ರಿಲ್ 17ರ ಸಂಜೆ ನೆಲಮಂಗಲದಲ್ಲಿ ಆಗಿದ್ದು ಅದೇ ಇರಬೇಕು. ಗಂಗಾಧರ್ ಲಂಚದ ಮೊದಲ ಕಂತಾಗಿ 1.2 ಲಕ್ಷ ರೂಪಾಯಿ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಹೌದು, ಅಲ್ಲಿ ಲೋಕಾಯುಕ್ತರು ಬಲೆ ಬೀಸಿದ್ರು. ಖಂಡಿತ, ಅದೇ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಸೊ ಈ ಭೌತಿಕ ಸಾಕ್ಷ್ಯದ ಜೊತೆಗೆ
ಸಿಕ್ಕಿಬಿದ್ದ ತಕ್ಷಣ ಆ ಯೂಟ್ಯೂಬರ್ ನೀಡಿದ ತಪ್ಪೊಪ್ಪಿಗೆ ಇವೆಲ್ಲವೂ ಸೇರಿ ಆ ಅಧಿಕಾರಿಯ ಕುತ್ತಿಗೆಗೆ ಉರುಳಾದ್ವು ಅನ್ಸುತ್ತೆ. ಹೌದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬೇಕು. ಕಾನೂನು ಎಷ್ಟು ಬಿಗಿಯಾಗಿದೆ ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ನಿಜ. ಇದು ಕೇವಲ ಒಬ್ಬ ಅಧಿಕಾರಿಗೆ ಮಾತ್ರವಲ್ಲ, ಆ ಮಧ್ಯವರ್ತಿಗೂ ಕೂಡ ಪಾಠ. ಎಕ್ಸಾಕ್ಟ್ಲಿ. ಲಂಚ ಕೇಳುವ ಅಧಿಕಾರಿ ಮಾತ್ರವಲ್ಲ, ಲಂಚ ಪಡೆಯಲು ಮಧ್ಯಸ್ಥಿಕೆ ವಹಿಸುವ ಯಾವುದೇ ಖಾಸಗಿ ವ್ಯಕ್ತಿ, ಆತ ಎಷ್ಟೇ ದೊಡ್ಡ ಮಾಧ್ಯಮದ ಕಾರ್ಡ್ ಹೊಂದಿದ್ದರೂ ಆತ ಕೂಡ ಸಮಾನ ಅಪರಾಧಿ ಅನ್ನೋದನ್ನ ಕಾನೂನು ಹೇಳುತ್ತೆ. ಅಂದ್ರೆ ಆ ಪಿಡಿಒ ನಿರ್ಮಿಸಿದ್ದ ಡಿಜಿಟಲ್ ರಕ್ಷಣಾ ಕವಚ ಕೇವಲ ಕಾಗದದ ಕೋಟೆಯಾಗಿತ್ತು. ಲೋಕಾಯುಕ್ತದ ಒಂದು ಪೆಟ್ಟಿಗೆ ಅದು ಪೂರ್ತಿಯಾಗಿ ಕುಸಿದು ಬಿತ್ತು ಅಲ್ವಾ? ಹೌದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲಿ ಸರ್ಕಾರಿ ನೌಕರನ ಪರವಾಗಿ ಲಂಚ ಪಡೆಯುವ ವ್ಯಕ್ತಿಗೂ ಕಠಿಣ ಶಿಕ್ಷೆ ಇದೆ. ಈ ಕೇಸ್ ಅದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ನಾವಿಂದು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಅಲ್ಲಿ ಗೋಡೆಯ ಮೇಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನು ನೋಡ್ತೀವಿ. ಅಧಿಕಾರಿಗಳು ಆ ಕ್ಯಾಮೆರಾ ಮುಂದೆ ಬಹಳ ಪ್ರಾಮಾಣಿಕರಂತೆ ವರ್ತಿಸ್ತಾರೆ. ಹೌದು, ಕ್ಯಾಮ್ರಾ ಮುಂದೆ ಎಲ್ರೂ ಸಭ್ಯರೇ. ಆದ್ರೆ ಅಸಲಿ ವ್ಯವಹಾರ ಕಚೇರಿಯ ಹೊರಗೆ ಯಾವುದೋ ಟೀ ಸ್ಟಾಲ್ನಲ್ಲಿ ಅಥವಾ ಕಾಫಿ ಶಾಪ್ನಲ್ಲಿ ಇಂಥದ್ದೇ ಯಾವುದೋ ಡಿಜಿಟಲ್ ಮುಖವಾಡ ಹಾಕ್ಕೊಂಡವರ ಜೊತೆ ನಡೆಯುತ್ತಿರುತ್ತೆ. ಈ ಹೊಸ ವ್ಯವಸ್ಥೆಯನ್ನು ಒಬ್ಬ ಸಾಮಾನ್ಯ ನಾಗರಿಕ ಭೇದಿಸುವುದು ಹೇಗೆ? ಮೊದಲನೇದಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿನ ಈ ಹೊಸ ಔಟ್ಸೋರ್ಸಿಂಗ್ ಮಾದರಿಯನ್ನ ಜನರು ಗುರುತಿಸಬೇಕು. ಔಟ್ಸೋರ್ಸಿಂಗ್ ಮಾದರಿ ಅಂದ್ರೆ ನಿಮ್ಮ ಕೆಲಸಕ್ಕಾಗಿ ನೀವು ಸರ್ಕಾರಿ ಕಚೇರಿಗೆ ಹೋದಾಗ ಅಲ್ಲಿನ ಅಧಿಕಾರಿ ನಿಮ್ಮನ್ನ ಆ ಕಡೆ ಆಫೀಸ್ ಹೊರಗಡೆ ಒಬ್ಬರಿದ್ದಾರೆ ಅವರನ್ನ ಭೇಟಿಯಾಗಿ ಅಂತ ಹೇಳಿದ್ರೆ ಅದು ಮೊದಲನೇ ವಾರ್ನಿಂಗ್. ಅಂದ್ರೆ ನೇರವಾಗಿ ನಮ್ಮ ಕೆಲಸ ಮಾಡ್ಕೊಡದೆ ಬೇರೆಯವರ ಕಡೆ ಕಳಿಸೋದು. ಹೌದು. ಅಥವಾ ಈ ಯೂಟ್ಯೂಬ್ ಚಾನೆಲ್ನವರನ್ನ ನೋಡಿ ಅವರು ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ನೀವು ಹಗಲು ದರೋಡೆಯ ಮೊದಲ ಸಂಕೇತ ಎಂದೇ ಅರ್ಥ ಮಾಡಿಕೊಳ್ಳಬೇಕು. ಸರ್ಕಾರಿ ಕೆಲಸಕ್ಕೆ ಯಾವುದೇ ಥರ್ಡ್ ಪಾರ್ಟಿ ಅಥವಾ ಮಧ್ಯವರ್ತಿಯ ಅಗತ್ಯ ಖಂಡಿತ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಸರ್ಕಾರಿ ಕಚೇರಿಯಲ್ಲಿ ಕೇಳಿಬರುವ ಅವರನ್ನ ನೋಡಿ ಎಂಬ ಮಾತೆ ಇಲ್ಲಿ ಒಂದು ದೊಡ್ಡ ರೆಡ್ ಫ್ಲಾಗ್. ನಿಖರವಾಗಿ ಹೇಳಬೇಕಂದ್ರೆ ಹೌದು, ಇಲ್ಲಿ ಫೈಜುಲ್ಲಾ ಸಾಬ್ ಅವರ ಪಾತ್ರ ನಿಜಕ್ಕೂ ಬಹಳ ದೊಡ್ಡದು ಅಂತ ನನಗನ್ಸುತ್ತೆ. ಖಂಡಿತ. ಅವರು ತೋರಿದ ಧ್ಯೇಯ ಸಾಮಾನ್ಯವಾದದ್ದಲ್ಲ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಎಂಬ ಗಾದೆಯಂತೆ ಅವರು ಸ್ವತಃ ಗಂಟೆ ಕಟ್ಟುವ ಕೆಲಸ ಮಾಡಿದ್ರು. ಅವರು ಕೇವಲ ತಮ್ಮ ಹಣವನ್ನು ಉಳಿಸ್ಕೊಳ್ಳಲಿಲ್ಲ, ಬದಲಾಗಿ ಒಂದು ಇಡೀ ಭ್ರಷ್ಟ ಇಕೋಸಿಸ್ಟಮ್ ಅನ್ನು ಒಡೆದಾಕಿದ್ರು. ಹೌದು. ಸಾಮಾನ್ಯವಾಗಿ ಜನರು ಅಯ್ಯೋ ಯಾಕೆ ಉಸಾಬರಿ, ಒಂದಷ್ಟು ಹಣ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಳ್ತಾರೆ. ಈ ನಿರ್ಲಕ್ಷ್ಯ ಮತ್ತು ಭಯವೇ ಭ್ರಷ್ಟರ ಬಂಡವಾಳ. ನಿಜ. ಸ್ವಲ್ಪ ದುಡ್ಡು ಕೊಟ್ರೆ ಕೆಲಸ ಬೇಗ ಆಗುತ್ತೆ ಅನ್ನೋ ಮೈಂಡ್ಸೆಟ್ ನಮ್ಮಲ್ಲಿ ತುಂಬಾ ಆಳವಾಗಿ ಬೇರೂರಿದೆ. ಆದ್ರೆ ನೀವು ಪ್ರಶ್ನಿಸದೆ ಹಣ ಕೊಟ್ಟಾಗ ನೀವು ಕೇವಲ ಲಂಚ ನೀಡ್ತಾ ಇಲ್ಲ, ಆ ಯೂಟ್ಯೂಬರ್ನಂಥ ನಕಲಿ ವ್ಯಕ್ತಿಗಳ ಒಂದು ಹೊಸ ಉದ್ಯಮಕ್ಕೆ ಬಂಡವಾಳ ಹಾಕ್ತಿದ್ದೀರಿ ಅಂತ ಅರ್ಥ. ಎಕ್ಸಾಕ್ಟ್ಲಿ. ಯಾವಾಗ ಸಾಮಾನ್ಯ ಮನುಷ್ಯ ನಾನು ಹಣ ಕೊರುವುದಿಲ್ಲ ಎಂದು ಹೇಳುತ್ತಾನೋ ಆ ಕ್ಷಣದಲ್ಲಿ ಎಲ್ಲ ಡಿಜಿಟಲ್ ಕವಚಗಳು ಕಳ್ಚಿ ಬೀಳುತ್ತವೆ. ಖಂಡಿತ. ಜನರು ಸುಮ್ಮನೆ ಲಂಚ ಕೊಡುವುದನ್ನು ನಿಲ್ಲಿಸಿದ್ರೆ ಮಾತ್ರ ಭ್ರಷ್ಟಾಚಾರ ನಿಲ್ತದೆ. ಫೈಜುಲ್ಲಾ ಸಾಬ್ ಅವರ ನಿರ್ಧಾರ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು. ನೀವು ಹೇಳಿದ ಆ ಹೊಸ ಉದ್ಯಮ ಎಂಬ ಪದ ಇದೆಯಲ್ಲ, ಅದು ನಮ್ಮ ಇಡೀ ಚರ್ಚೆಯ ಸಾರಾಂಶ. ಈ ಘಟನೆಯನ್ನು ನಾವು ಒಮ್ಮೆ ಹಿಂದಿರುಗಿ ನೋಡೋದಾದ್ರೆ ಒಂದು ಸಾಮಾನ್ಯ ಆದ್ರೆ ಅತ್ಯಂತ ಪ್ರಮುಖವಾದ ಖಾತಾ ಬದಲಾವಣೆಯ ಕೆಲಸ. ಹೌದು. ಅದಕ್ಕಾಗಿ 1.5 ಲಕ್ಷ ರೂಪಾಯಿಗಳ ಬೃಹತ್ ಲಂಚದ ಬೇಡಿಕೆ. ಆ ಹಣವನ್ನು ಸುರಕ್ಷಿತವಾಗಿ ಪಡೆಯಲು ಯೂಟ್ಯೂಬರ್ನನ್ನು ಕಲೆಕ್ಷನ್ ಏಜೆಂಟ್ ಆಗಿ ಬಳಸಿದ ಅಧಿಕಾರಿಯ ಕುತಂತ್ರ. ಮತ್ತು ಅಂತಿಮವಾಗಿ ಫೈಜುಲ್ಲಾ ಸಾಬ್ ಎಂಬ ಸಾಮಾನ್ಯ ನಾಗರಿಕನ ಧೈರ್ಯದಿಂದ ಅವರಿಬ್ಬರೂ ಜೈಲು ಸೇರಿದ ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ನಿಜ. ಇದು ಕೇವಲ ಒಂದು ಲಂಚದ ಕಥೆಯಲ್ಲ. ಇದು ನಮ್ಮ ವ್ಯವಸ್ಥೆಯಲ್ಲಿರುವ ಲೂಪ್ ಹೋಲ್ಗಳನ್ನ ಭ್ರಷ್ಟರು ಹೇಗೆ ಬಳಸಿಕೊಳ್ತಾರೆ ಅನ್ನೋದರ ಕನ್ನಡಿ. ಹೌದು. ಇದೇ ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಕೇವಲ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವ ಪಿಡಿಒ ಒಬ್ಬರು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಡಲು ಹೊಸ ಮಾಧ್ಯಮವನ್ನು ಅಥವಾ ಯೂಟ್ಯೂಬ್ ಚಾನಲ್ನು ತನ್ನ ಲಾಂಡ್ರಿಂಗ್ ಮಿಷಿನ್ ಆಗಿ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಜಕ್ಕೂ ಆತಂಕಕಾರಿ ವಿಚಾರ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅತಿಯಾಗಿ ನಂಬುವ ಇನ್ನೆಷ್ಟು ವ್ಯವಸ್ಥೆಗಳು ಈಗಾಗಲೇ ಹೀಗೆ ಬದಲಾಗಿರ್ಬೋದು. ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಬಗ್ಗೆ ಹೇಳ್ತಿದ್ದೀರಾ? ಹೌದು. ನಾವು ಹೋಗುವ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಶಾಲೆಗಳು ಅಥವಾ ನಾವೇ ನಂಬಿ ದೇಣಿಗೆ ನೀಡುವ ಕೆಲವು ಎನ್ಜಿಒಗಳು, ಇವರು ಕೂಡ ತಮ್ಮ ಅಕ್ರಮಗಳನ್ನು ಮುಚ್ಚಿಡಲು ಜನರಿಗೆ ನೋಡಲು ಅತ್ಯಂತ ಗೌರವಾನ್ವಿತವಾಗಿ ಕಾಣುವ ಇಂಥದ್ದೇ ಯಾವುದಾದರೂ ಲೀಗಲ್ ಮುಖವಾಡಗಳನ್ನು ಬಳಸ್ಕೊಳ್ತಿದ್ದಾರೆಯೇ? ಅಬ್ಬಾ, ಇದು ನಿಜಕ್ಕೂ ನಮ್ಮನ್ನು ಬೆಚ್ಚಿಬೀಳಿಸುವಂಥ ಪ್ರಶ್ನೆ. ನಾವು ನೋಡುವ ಪ್ರತಿಯೊಂದು ಸೇವೆಯ ಹಿಂದೆಯೂ, ನಾವು ನಂಬುವ ಪ್ರತಿಯೊಂದು ಬೋರ್ಡಿಮೆ ಹಿಂದೆಯೂ ಇಂಥದೊಂದು ಗುಪ್ತ ಮುಖವಾಡ ಇದ್ದರೂ ಆಶ್ಚರ್ಯವಿಲ್ಲ. ಹೌದು.
ಆ ಸಾಧ್ಯತೆಯನ್ನು ನಾವು ತಳ್ಳಿಹಾಕುವಂತಿಲ್ಲ. ಮುಖವಾಡ ಯಾವುದಿದ್ದರೂ ಅದನ್ನು ಹರಿಯುವ ಶಕ್ತಿ ಒಬ್ಬ ಜಾಗೃತ ನಾಗರಿಕನಿಗೆ ಮಾತ್ರ ಇರುತ್ತದೆ. ಖಂಡಿತ. ಭ್ರಷ್ಟಾಚಾರ ಎಷ್ಟೇ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೂ, ಎಷ್ಟೇ ಹೊಸ ವೃತ್ತಿಗಳನ್ನು ತನ್ನ ಗುರಾಣಿಯನ್ನಾಗಿ ಮಾಡಿಕೊಂಡ್ರೂ, ಅದನ್ನ ಎದುರಿಸಲು ಇರುವ ಏಕೈಕ ಅಸ್ತ್ರವಂದ್ರೆ ನಾಗರಿಕರ ಜಾಗೃತಿ ಮತ್ತು ಪ್ರಶ್ನಿಸುವ ಮನೋಭಾವ. ಫೈಜುಲ್ಲಾ ಸಾಬ್ ಅವರಂತೆ ಯಾರಾದರೂ ಒಬ್ಬರು ಇಲ್ಲ ಎಂದು ಹೇಳಲೇಬೇಕು. ಆ ರೀತಿ ಪ್ರಶ್ನಿಸಲು ಪ್ರಾರಂಭಿಸಿದ್ರೆ ಎಂಥದ್ದೇ ರಕ್ಷಣಾ ಕವಚವಾದರೂ ಒಡೆದು ಚೂರಾಗುತ್ತದೆ. ಈ ಒಂದು ಪ್ರಬಲವಾದ ಚಿಂತನೆಯೊಂದಿಗೆ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಣ್ಣು ತೆರೆದಿರಿ ಮತ್ತು ಪ್ರಶ್ನಿಸುತ್ತೀರಿ.